ಹಾಯ್ ಎಲ್ಲರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಕಲ್ಪನೆ ಮಾಡ್ಕೊಳ್ಳಿ, ಇಡೀ ಇಂಟರ್ನೆಟ್ ಜಗತ್ತೇ ಸರ್ವನಾಶ ಆಗೋ ಹಂತದಲ್ಲಿತ್ತು. ಆದ್ರೆ ಜಸ್ಟ್ ಲಾಸ್ಟ್ ಮೊಮೆಂಟ್ನಲ್ಲಿ ಎಲ್ಲವೂ ಸೇಫ್ ಆಯ್ತು. ಇದು ಹೇಗೆ ಸಾಧ್ಯವಾಯ್ತು? ಇದ್ರ ಹಿಂದೆ ಇರೋ ರೋಚಕ ಕಥೆ ಏನು? ಬನ್ನಿ ನೋಡೋಣ. ಇದು ಯಾವುದೋ ಹಾಲಿವುಡ್ ಸೈನ್ಸ್ ಫಿಕ್ಷನ್ ಮೂವಿ ಕತೆ ಅನ್ಕೋಬೇಡಿ. ಇದು ರಿಯಲ್ಲಾಗಿ ನಡೆದಿದ್ದು. ನಮ್ಮ ಇಂಟರ್ನೆಟ್ನ ಬೆನ್ನೆಲುಬನ್ನೇ ಮುರಿಯೋಕೆ ನಡೆದ ಒಂದು ದೊಡ್ಡ ಸಂಚು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಗೆ ಇಡೀ ಇಂಟರ್ನೆಟ್ನ ಮಾಸ್ಟರ್ ಕೀ ಸಿಗೋ ಹಂತಕ್ಕೆ ಬಂದಿತ್ತು ಅಂದ್ರೆ? ಓಕೆ, ಈ ಅಟ್ಯಾಕ್ ಎಷ್ಟು ದೊಡ್ಡದಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಈ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ ಬನ್ನಿ. ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ನಂಬ್ತೀರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಇವತ್ತಿನ ಈ ಇಡೀ ಕಥೆ ಶುರುವಾಗಿದ್ದು ಯಾವುದೋ ಒಂದು ಸೂಪರ್ ಕಂಪ್ಯೂಟರ್ನಿಂದ ಅಲ್ಲ, ಬದಲಿಗೆ ಆಫೀಸ್ನಲ್ಲಿರೋ ಒಂದು ಚಿಕ್ಕ ಉಪಕರಣದಿಂದ. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ. ಒಂದು ಜಾಮ್ ಆಗಿದ್ದ ಪ್ರಿಂಟರ್ನಿಂದ. 1980ರ ದಶಕದಲ್ಲಿ ರಿಚರ್ಡ್ ಸ್ಟಾಲ್ಮನ್ ಅನ್ನೋರಿಗೆ ಒಂದು ಪ್ರಿಂಟರ್ ಸರಿ ಮಾಡಕ್ಕೆ ಅದರ ಸೋರ್ಸ್ ಕೋಡ್ ಸಿಗಲಿಲ್ಲ. ಇದರಿಂದ ಅವರಿಗೆ ಎಷ್ಟು ಹತಾಶೆ ಆಯ್ತು ಅಂದ್ರೆ ಅದೇ ಸಾಫ್ಟ್ವೇರ್ ಜಗತ್ತನ್ನೇ 2 ಭಾಗ ಮಾಡ್ಬಿಟ್ಟು. ಇದೇ ಘಟನೆ ಮುಂದೆ GNU/ಲಿನಕ್ಸ್ ಸೃಷ್ಟಿಗೆ ಕಾರಣವಾಯಿತು. ಇವತ್ತು ನೋಡಿ, ನಮ್ಮ ಆಂಡ್ರಾಯ್ಡ್ ಫೋನ್ಗಳಿಂದ ಹಿಡಿದು ಜಗತ್ತಿನ ಟಾಪ್ ಸೂಪರ್ ಕಂಪ್ಯೂಟರ್ಗಳ ತನಕ ಎಲ್ಲವೂ ಇದರ ಮೇಲೆಯೇ ನಡೀತಿರೋದು. ಸೊ ಇದ್ರಿಂದ ಸಾಫ್ಟ್ವೇರ್ ಮಾಡೋದ್ರಲ್ಲಿ 2 ಬೇರೆ ಬೇರೆ ದಾರಿಗಳು ಹುಟ್ಕೊಂಡು. ಒಂದ್ ಕಡೆ ಪ್ರೊಪ್ರೈಟ್ರಿ ಸಾಫ್ಟ್ವೇರ್, ಅಂದ್ರೆ ಅದರ ಕೋಡ್ ಕಂಪನಿಯ ಸೀಕ್ರೆಟ್, ಮೈಕ್ರೋಸಾಫ್ಟ್ ವಿಂಡೋಸ್ ತರ. ಇನ್ನೊಂದು ಕಡೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದರ ಕೋಡ್ ಎಲ್ಲರಿಗೂ ಓಪನ್, ಯಾರು ಬೇಕಾದರೂ ಅದನ್ನ ನೋಡಿ ಅದರಲ್ಲಿರೋ ತಪ್ಪುಗಳನ್ನ ಸರಿಪಡಿಸಿ ಅದನ್ನ ಇನ್ನೂ ಬೆಟರ್ ಮಾಡಬಹುದು. ಲಿನಕ್ಸ್ ಇದಕ್ಕೆ ಬೆಸ್ಟ್ ಉದಾಹರಣೆ. ಈ ಓಪನ್ ಸೋರ್ಸ್ ಮಾಡೆಲ್ ಇದೆಯಲ್ಲ, ಇದು ಒಂದು ದೊಡ್ಡ ನಂಬಿಕೆ ಮೇಲೆ ನಿಂತಿದೆ. ಅದೇನೆಂದ್ರೆ, ಸಾವಿರಾರು ಜನ ಕೋಡ್ ನೋಡ್ತಿದ್ರೆ ಯಾವುದೇ ಬಗ್ಸ್ ಅಥವಾ ಕೆಟ್ಟ ಕೋಡ್ ಇದ್ರೂ ಅದು ಸಿಕ್ಬೀಳುತ್ತೆ ಅಂತ. ಆದ್ರೆ ಈ ಥಿಯಾರಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದೇನ್ ಗೊತ್ತಾ? ನೋಡಿ, ಓಪನ್ ಸೋರ್ಸ್ ಅಂದ್ರೆ ಒಂದೇ ದೊಡ್ಡ ಪ್ರಾಜೆಕ್ಟ್ ಅಲ್ಲ, ಅದು ಸಾವಿರಾರು ಸಣ್ಣ ಸಣ್ಣ ಟೂಲ್ಸ್ ಸೇರಿ ಆಗಿರೋ ಒಂದು ಈಕೋಸಿಸ್ಟಮ್. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವುಗಳನ್ನ ಮೇಂಟೈನ್ ಮಾಡೋದು ಹೆಚ್ಚಾಗಿ ವಾಲಂಟಿಯರ್ಸ್. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಡೀ ಇಂಟರ್ನೆಟ್ ಸಿಸ್ಟಮ್ ಒಬ್ಬ ವ್ಯಕ್ತಿ ತನ್ನ ಫ್ರೀ ಟೈಮಲ್ಲಿ ಯಾವುದೇ ಸಂಬಳ ಇಲ್ಲದೆ ಮಾಡ್ತಿರೋ ಒಂದು ಚಿಕ್ಕ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲೇ ನಮ್ಮ ಕಥೆಗೆ ಎಂಟ್ರಿ ಕೊಡೋದು ಫಿನ್ಲ್ಯಾಂಡ್ನ ಲಾಸೆಕಾಲೆನ್. ಇವರು ZXZ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಡೇಟಾ ಕಂಪ್ರೆಷನ್ ಟೂಲ್ ಅನ್ನ ಮೇಂಟೈನ್ ಮಾಡ್ತಿದ್ರು. ಈ ಟೂಲ್ ಆಲ್ಮೋಸ್ಟ್ ಎಲ್ಲಾ ಮೇಜರ್ ಲಿನಕ್ಸ್ ಸಿಸ್ಟಮ್ಗಳಲ್ಲಿ ಯೂಸ್ ಆಗುತ್ತೆ. ಆದ್ರೆ ಪಾಪ ಅವರು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ನಿಂದ ಸಫರ್ ಮಾಡ್ತಿದ್ರು. ಅವರೇ ಹೇಳ್ಕೊಂಡ ಹಾಗೆ ಇದು ಅವರಿಗೆ ಸಂಬಳವಿಲ್ಲದ ಒಂದು ಹವ್ಯಾಸದ ಪ್ರಾಜೆಕ್ಟ್ ಅಷ್ಟೇ. ಆದ್ರೆ ಜನ ಬಿಡ್ಬೇಕಲ್ಲ, ಲಾಸೆ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾನೇ ಇತ್ತು. ಕಮ್ಯುನಿಟಿ ನಿಮ್ಮಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದೆ, ನೀವು ನಿಮ್ಮ ಪ್ರಾಜೆಕ್ಟ್ಗೆ ಉಸಿರುಗಟ್ಟಿಸ್ತಿದ್ದೀರಾ ಅನ್ನೋ ತರಹದ ತುಂಬನೇ ಹಾರ್ಷ್ ಮೆಸೇಜ್ಗಳು ಬರೋಕ್ ಶುರುವಾಯಿತು. ಸೊ ಲಾಸೆ ಈ ಪ್ರೆಷರ್ ತಡ್ಕೊಳ್ಳೋಕ್ ಆಗದೆ ಕುಸ್ದು ಹೋಗೋ ಸ್ಟೇಜ್ನಲ್ಲಿದ್ದಾಗ ಜಿಯಾಟಾನ್ ಅನ್ನೋ ಹೆಸರಿನ ಒಬ್ಬ ಹೊಸ ವ್ಯಕ್ತಿ ಸೀನ್ಗೆ ಎಂಟ್ರಿ ಕೊಡ್ತಾರೆ. ನೋಡೋಕೆ ತುಂಬನೇ ಹೆಲ್ಪ್ಫುಲ್ ಆಗಿ ಕಾಣಿಸ್ಕೊಳ್ತಾರೆ. ಆದ್ರೆ ಈ ಜಿಯಾಟಾನ್ ಸ್ನೇಹಪರ ಸಹಾಯಕ ಆಗಿರ್ಲಿಲ್ಲ. ಇದು ಒಂದು ಮಾಸ್ಟರ್ ಪ್ಲಾನ್. ಸುಮಾರು 2.5 ವರ್ಷಗಳ ಕಾಲ ಜಿಯಾ ತುಂಬಾನೇ ತಾಳ್ಮೆಯಿಂದ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಪ್ಲಾನ್ ನಡೆಸಿ XZ ಪ್ರಾಜೆಕ್ಟ್ನ ಕಂಟ್ರೋಲ್ ತಗೊಳ್ತಾರೆ. ಅವರ ಅಸಲಿ ಗುರಿ ಏನಾಗಿತ್ತು ಗೊತ್ತಾ? ಜಗತ್ತಿನಾದ್ಯಂತ ಸರ್ವರ್ಗಳನ್ನ ಆಕ್ಸೆಸ್ ಮಾಡೋಕೆ ಬಳಸೋ ಓಪನ್ SSH ಟೂಲ್ನಲ್ಲಿ ಒಂದು ಬ್ಯಾಕ್ ಡೋರ್, ಅಂದ್ರೆ ಒಂದು ಸೀಕ್ರೆಟ್ ಎಂಟ್ರಿ ಇಡೋದು. ಓಕೆ, ಈ SSH ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ. SSH ಅಂದ್ರೆ ಸೆಕ್ಯೂರ್ ಶೆಲ್. ಇಂಟರ್ನೆಟ್ನಲ್ಲಿ ಬೇರೆ ಕಡೆ ಇರೋ ಕಂಪ್ಯೂಟರ್ಗಳನ್ನ ಸೇಫ್ ಆಗಿ ಕಂಟ್ರೋಲ್ ಮಾಡಕ್ಕೆ ಇದನ್ನೇ ಬಳಸೋದು. ಸೊ SSHನಲ್ಲಿ ಒಂದು ಬ್ಯಾಕ್ ಡೋರ್ ಇದ್ರೆ ಅದು ಯಾವುದೇ ಸರ್ವರನ್ನ ಬೇಕಾದ್ರೂ ಓಪನ್ ಮಾಡಬಲ್ಲ ಒಂದು ಮಾಸ್ಟರ್ ಕೀ ಇದ್ದ ಹಾಗೆ. ಜಿಯಾಟಾನ್ ಬರೆದಿದ್ದ ಕೋಡ್ ಲಾಗಿನ್ ಆಗೋ ಪ್ರಾಸೆಸ್ಸನ್ನೇ ಹೈಜಾಕ್ ಮಾಡೋ ಹಾಗೆ ಡಿಸೈನ್ ಆಗಿತ್ತು. ಅದಕ್ಕೆ ಅವರು ಗ್ಲೋಬಲ್ ಆಫ್ಸೆಟ್ ಟೇಬಲ್ ಅನ್ನೋ ಒಂದು ಟೆಕ್ನಿಕ್ ಬಳಸಿದ್ರು. ಅಂದ್ರೆ ಇದು ಒಂದು ರೀತಿ ಅಡ್ರೆಸ್ ಬುಕ್ ಇದ್ದ ಹಾಗೆ. ಅದರಲ್ಲಿರೋ ಸರಿಯಾದ ಅಡ್ರೆಸ್ ಬದಲಾಯಿಸಿ ತಪ್ಪಾದ ಅಡ್ರೆಸ್ಗೆ ಕಳಿಸೋ ತಂತ್ರ. ಸಿಂಪಲ್ ಆಗಿ ಹೇಳೋದಾದ್ರೆ ನೇರ ದಾರಿ ಬಿಟ್ಟು ಕಳ್ಳ ದಾರಿಗೆ ಕಳಿಸೋ ಪ್ಲಾನ್. ಈ ಪ್ಲಾನ್ ಎಷ್ಟು ಜೀನಿಯಸ್ ಆಗಿತ್ತಂದ್ರೆ ಜಿಯಾಟಾನ್ ಈ ವೈರಸ್ ಇರೋ XG ವರ್ಷನ್ ಅನ್ನ ಫೇಮಸ್ ಲಿನಕ್ಸ್ ಸಿಸ್ಟಮ್ಗಳಲ್ಲಿ ಸೇರ್ಸೋಕೆ ಮೇಂಟೈನರ್ಗಳ ಮೇಲೆ ಒತ್ತಡ ಹಾಕಿ ಅದರಲ್ಲಿ ಸಕ್ಸೆಸ್ ಕೂಡ ಆದ್ರು. ಫೆಡೋರಾ, ಡೆಬಿಯನ್, ಉಬುಂಟು ಇವುಗಳ ಟೆಸ್ಟಿಂಗ್ ವರ್ಷನ್ಗಳಲ್ಲಿ ಈ ಬ್ಯಾಕ್ ಡೋರ್ ಸೇರ್ಕೊಂಡ್ಬಿಡ್ತು. ಬಲೆ ರೆಡಿಯಾಗಿತ್ತು. ಅಬ್ಬಬ್ಬ, ಇಷ್ಟು ವರ್ಷಗಳ ಕೋಟ್ಯಾಂತರ ರೂಪಾಯಿಗಳ ಈ ದೊಡ್ಡ ಪ್ಲಾನ್ ಬಯಲಿಗೆ ಬಂದಿದ್ದು ಹೇಗ್ ಗೊತ್ತಾ? ಯಾವುದೋ ದೊಡ್ಡ ಸೆಕ್ಯೂರಿಟಿ ಟೀಮ್ನಿಂದಲ್ಲ, ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡೋ ಆಂಡ್ರೆಸ್ ಫ್ರಾಯ್ಡ್ ಅನ್ನೋ ಒಬ್ಬ ಡೆವಲಪರ್ನಿಂದ.
ಅವರಿಗೆ ಏನೋ ಒಂದ್ ಸಣ್ಣ ವಿಷಯ ಸರಿಯಿಲ್ಲ ಅಂತ ಅನ್ಸಿತು ಅಷ್ಟೇ. ಏನಾಗಿತ್ತು ಅಂದ್ರೆ ಕೆಲವು ಸಲ ಲಾಗಿನ್ ಆಗೋಕೆ ನಾರ್ಮಲ್ಗಿಂತ ಕೇವಲ ಅರ್ಧ ಸೆಕೆಂಡ್, ಜಸ್ಟ್ 500 ಮಿಲಿಸೆಕೆಂಡ್ಸ್ ಜಾಸ್ತಿ ಟೈಮ್ ತಗೊಂತಿತ್ತು. ಯೋಚ್ನೆ ಮಾಡಿ, ಈ ಚಿಕ್ಕ ನಮ್ಮ ಗಮನಕ್ಕೆ ಬರ್ದೇ ಇರುವಷ್ಟು ಸಣ್ಣ ಲೇಟ್ ಅದೇ ಇಡೀ ಇಂಟರ್ನೆಟ್ ಅನ್ನ ಕಾಪಾಡಿದ ಸುಳಿವಾಗಿತ್ತು. ಅವರ ಆ ಕ್ಯೂರಿಯಾಸಿಟಿ ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಜಗತ್ತಿನ ಲಕ್ಷಾಂತರ ಸರ್ವರ್ಗಳಲ್ಲಿ ಈ ಬ್ಯಾಕ್ಡೋರ್ ಆಕ್ಟಿವೇಟ್ ಆಗೋಕ್ಕೆ ಕೆಲವೇ ವಾರಗಳು ಬಾಕಿ ಇರುವಾಗ ಆಂಡ್ರೆಸ್ ಅದನ್ನ ಪೂರ್ತಿಯಾಗಿ ಪತ್ತೆ ಹಚ್ಬಿಟ್ರು. ಸೊ ಈ ಬ್ಯಾಕ್ಡೋರ್ ಸಿಕ್ಕಿಬಿದ್ದ ತಕ್ಷಣ ಜಿಯಾಟಾನ್ ಇಂಟರ್ನೆಟ್ನಿಂದಲೇ ಮಾಯವಾಗ್ಬಿಟ್ರು. ಹಾಗಾದ್ರೆ ಯಾರು ಈ ವ್ಯಕ್ತಿ? ಅಥವಾ ಇದೊಂದು ಗುಂಪಾ? ಸಿಕ್ಕಿರೋ ಕ್ಲೂಸ್ ಪ್ರಕಾರ ಅವರು ಏಷ್ಯನ್ ಹೆಸರುಗಳನ್ನ ಬಳಸಿದ್ರು, ಹೆಚ್ಚಾಗಿ ಬೀಜಿಂಗ್ ಟೈಮ್ ಝೋನ್ನಲ್ಲಿ ಕೆಲಸ ಮಾಡ್ತಿದ್ರು, ಮತ್ತು ಇದು ಯಾವುದೋ ದೇಶದ ಸರ್ಕಾರದ ಬೆಂಬಲ ಇರೋ ಹ್ಯಾಕರ್ಸ್ ಮಾಡಿರೋ ಕೆಲ್ಸದ ಹಾಗೆ ಕಾಣ್ತಿದೆ. ಆದ್ರೆ ಪಕ್ಕಾ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈ ಘಟನೆ ನಾವೆಲ್ಲ ಪ್ರತಿದಿನ ಬಳಸೋ ಸಾಫ್ಟ್ವೇರ್ ಬಗ್ಗೆ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ. ನೋಡಿ, ಈ ಬ್ಯಾಕ್ಡೋರ್ ಸಿಕ್ಕಿದ್ದು ಪ್ಯೂರ್ ಲಕ್ಕಿಂದ. ಹಾಗಾದ್ರೆ ಇನ್ನೂ ಪತ್ತೆಯಾಗದೆ ಸರಿಯಾದ ಸಮಯಕ್ಕಾಗಿ ಕಾಯ್ತಿರೋ ಇಂಥ ಬ್ಯಾಕ್ಡೋರ್ಗಳು ಇನ್ನೆಷ್ಟಿರ್ಬೋದು ಅಲ್ವಾ? ಇದು ಕೇವಲ ಒಂದು ಟೆಕ್ನಿಕಲ್ ಫೇಲ್ಯೂರ್ ಅಷ್ಟೇ ಅಲ್ಲ, ಇದೊಂದು ಹ್ಯೂಮನ್ ಫೇಲ್ಯೂರ್ ಕೂಡ. ನಮ್ಮ ಇಡೀ ಡಿಜಿಟಲ್ ಜಗತ್ತಿನ ಇಂಪಾರ್ಟೆಂಟ್ ಭಾಗಗಳನ್ನ ಯಾವುದೇ ಸಂಬಳ ಇಲ್ಲದೆ ನೋಡ್ಕೊಳ್ಳೋ ವಾಲಂಟಿಯರ್ಸ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದನ್ನ ಇದು ಜಗತ್ತಿಗೆ ತೋರಿಸ್ಕೊಟ್ಟಿದ. ಇದೇ ಅವರನ್ನ ಈ ಥರದ ದೊಡ್ಡ ಅಟ್ಯಾಕರ್ಗಳಿಗೆ ಸುಲಭದ ಟಾರ್ಗೆಟ್ ಮಾಡಿದ್ದು. ಸೊ ಈ ಇಡೀ ಘಟನೆ ಟೆಕ್ ಇಂಡಸ್ಟ್ರಿಗೆ ಒಂದು ದೊಡ್ಡ ವೇಕಪ್ ಕಾಲ್ ಅಂತಾನೆ ಹೇಳ್ಬಹುದು. ಸರಿ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.